ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಮುಖ್ಯಾಂಶಗಳು. 10 ವರ್ಷದ ಸಂಭ್ರಮ. ಮೈಸೂರಿನ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಯಶೋಗಾಥೆ. ಮೈಸೂರಿನ ಯೋಗನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮೇ 25ರಿಂದ ಭವ್ಯ ಕುಂಭಾಭಿಷೇಕ ಮಹೋತ್ಸವ. ಟೀಮ್ ಮೈಸೂರು ಹಸಿರು ಮೈಸೂರು ಅಭಿಯಾನಕ್ಕೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯಿಂದ ಚಾಲನೆ. ಮೈಸೂರಿನಲ್ಲಿ ಮೆಡಿಕಲ್ ಸ್ಟೋರ್ ಬಂದ್ಗೆ ನೀರಸ ಪ್ರತಿಕ್ರಿಯೆ. 99% ಮೆಡಿಕಲ್ ಶಾಪ್ಗಳಲ್ಲಿ ಎಂದಿನಂತೆ ವ್ಯಾಪಾರ ವ್ಯವಹಾರ. ಹಾಸನದಲ್ಲಿ ಹಿಟ್ ಅಂಡ್ ರನ್ಗೆ 2 ಬಲಿ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸುವಂತೆ ಸಿಎಂಗೆ ವಕೀಲರ ನಿಯೋಗ ಮನವಿ. 1ನೇ ತರಗತಿ ಪ್ರವೇಶ ವಯೋಮಿತಿ ಸಡಿಲಿಕೆ ವಿಚಾರ. ಶಿಕ್ಷಣ ಇಲಾಖೆಗೆ ಹೈಕೋರ್ಟ್ ಮಹತ್ವದ ಸೂಚನೆ. ರದ್ದಾದ ತಿರುವನಂತಪುರ ಕಾಸರಗೋಡು ಸೆಮಿ ಹೈಸ್ಪೀಡ್ ರೈಲು ಯೋಜನೆ. ವಿಜಯ ರಾಘವೇಂದ್ರ ಮುಖ್ಯ ಭೂಮಿಕೆಯ ಮಹಾನ್ ಚಿತ್ರದಲ್ಲಿ ಕಿರಣ್ ಶ್ರೀನಿವಾಸ್. ಚಿರಂಜೀವಿ ಜೊತೆ ಹೊಸ ಹೆಜ್ಜೆ. ಕೆವಿಎನ್ ಸಂಸ್ಥೆಯಿಂದ ಬಿಗ್ ಬಜೆಟ್ ಸಿನಿಮಾ. ರಕ್ಷಣೆಗೆಂದು ಹೋದವರಿಗೆ ಕಾದಿತ್ತು ಆಪತ್ತು. ಅಮೆರಿಕದಲ್ಲಿ 3 ಬಲಿ ಪಡೆದ ನಿಗೂಢ ವಸ್ತು ಹಾಗೂ ಸಿಬ್ಬಂದಿ ಅಸ್ವಸ್ಥ. ವರ್ಕ್ ಫ್ರಂ ಹೋಮ್ ಘೋಷಣೆ. 8,000 ಉದ್ಯೋಗಿಗಳನ್ನು ಕೆಲಸದಿಂದ ವಜಾಗೊಳಿಸಿದ ಮೆಟಾ. ಐಪಿಎಲ್ ಸಿಕ್ಸರ್ಗಳ ಹಾಫ್ ಸೆಂಚುರಿ ಬಾರಿಸಿ ಸಾಧನೆ ಮಾಡಿದ ಮೊದಲ ಭಾರತೀಯ ವೈಭವ್ ಸೂರ್ಯವಂಶಿ. ವಿದಾಯವೂ ಇಲ್ಲ, ಪಂದ್ಯವೂ ಇಲ್ಲ. ಸೈಲೆಂಟ್ ಆಗಿ ಸಿಎಸ್ಕೆ ಇಂದ ದೂರ ಸರಿಯುತ್ತಿದ್ದಾರಾ ಧೋನಿ. ಇದಾಗಿತ್ತು ಇವತ್ತಿನ ಪ್ರಮುಖ ಮುಖ್ಯಾಂಶಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ.